ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿನ ಎಲ್ಲ ಪ್ರಶ್ನೆಗಳು ಸೆಪ್ಟೆಂಬರ್ 2024 ಕರೆಂಟ್ ಅಫೇರ್ಸ್ನ ಪ್ರಶ್ನೆಗಳಾಗಿರುತ್ತವೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಯಾವ ರಾಜ್ಯವು ನವೆಂಬರ್ನಲ್ಲಿ ಮಹಿಳಾ ಏಷ್ಯನ್ ಚಾಂಪಿಯನ್ ಟ್ರೋಫಿ 2024 ಆಯೋಜಿಸುತ್ತದೆ? ಆಯ್ಕೆಗಳು: 1 ಬಿಹಾರ, 2 ಹರಿಯಾಣ, 3 ಉತ್ತರ ಪ್ರದೇಶ, 4 ಒಡಿಸ್ಸಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಬಿಹಾರ. 2024 ಮಹಿಳೆಯರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಪಂದ್ಯಾವಳಿಯು ಬಿಹಾರದ ರಾಜ್ಗಿರ್ನಲ್ಲಿ ನವೆಂಬರ್ 11 ಮತ್ತು 12ರಂದು ನಡೆಯಲಿದೆ. ಈ ಘಟನೆಯು ಬಿಹಾರಕ್ಕೆ ಒಂದು ಮೈಲಿಗಲ್ಲು, ಏಕೆಂದರೆ ಇದು ಹೊಸದಾಗಿ ಅಭಿವೃದ್ಧಿಪಡಿಸಲಾದ ರಾಜ್ಗಿರ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಭಾರತ, ಚೀನಾ, ಜಪಾನ್ ಮತ್ತು ಕೊರಿಯಾ ಸೇರಿದಂತೆ ಏಷ್ಯಾದ ಅಗ್ರ ತಂಡಗಳು ಟೂರ್ನಿಯಲ್ಲಿ ಸ್ಪರ್ಧಿಸಲಿದೆ. ಮುಂದಿನ ಪ್ರಶ್ನೆ, 2024 ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಯಾವ ಜಪಾನೀಸ್ ಆನಿಮೇಟರ್ಗೆ ನೀಡಲಾಗಿದೆ? ಆಯ್ಕೆಗಳು: 1 ಗೋರೋ ಫುಜಿತಾ, 2 ಹಿರೋಯುಕಿ ಇಮೈಶಿ, 3 ಹಯಾವೋ ಮಿಯಾಜಾಕಿ, 4 koji ನಾಂಕೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಹಯಾವೋ ಮಿಯಾಜಾಕಿ. ಜಪಾನಿನ ಅನಿಮೆ ನಿರ್ದೇಶಕ ಹಯಾವೋ ಮಿಯಾಜಾಕಿ ಇತ್ತೀಚೆಗೆ ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈ ಪ್ರಶಸ್ತಿಯು ಏಷ್ಯಾದ ಉನ್ನತ ಗೌರವವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಇಂಡಿಯಾ ಬಯೋ ಎನರ್ಜಿ ಮತ್ತು ಟೆಕ್ ಎಕ್ಸ್ಪೋ 2024 ಎಲ್ಲಿ ಉದ್ಘಾಟನೆಯಾಯಿತು? ಆಯ್ಕೆಗಳು: 1 ನವದೆಹಲಿ, 2 ಗಾಂಧಿನಗರ, 3 ಭೋಪಾಲ್, 4 ಚೆನ್ನೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ನವದೆಹಲಿ. ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಮತ್ತು ಹರ್ದೀಪ್ ಸಿಂಗ್ ಪುರಿ ಅವರು 2 ಸೆಪ್ಟೆಂಬರ್ 2024 ನವದೆಹಲಿಯಲ್ಲಿ ಇಂಡಿಯಾ ಬಯೋ ಎನರ್ಜಿ ಮತ್ತು ಟೆಕ್ ಎಕ್ಸ್ಪೋ 2024 ಉದ್ಘಾಟಿಸಿದರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗ್ರೋಮ್ E1 ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಆಯ್ಕೆಗಳು: 1 ಚೀನಾ, 2 ಫ್ರಾನ್ಸ್, 3 ರಷ್ಯಾ, 4 ಜಪಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ರಷ್ಯಾ. ರಷ್ಯಾದ ಪಡೆಗಳು ಇತ್ತೀಚೆಗೆ ಉಕ್ರೇನ್ನ ಖಾರ್ಕಿವ್ನ್ನು ಹೊಡೆಯಲು ಗ್ರೋಮ್ E1 ಹೈಬ್ರಿಡ್ ಕ್ಷಿಪಣಿಯನ್ನು ಬಳಸಿದವು. ಗ್ರೋಮ್ E1 ಸೋವಿಯತ್ ಯುಗದ KH-38 ಕ್ಷಿಪಣಿಯನ್ನು ಆಧರಿಸಿದ ಆಧುನಿಕ ಶಸ್ತ್ರಾಸ್ತ್ರವಾಗಿದೆ. ಇದನ್ನು ರಷ್ಯಾ ಅಭಿವೃದ್ಧಿಪಡಿಸಿದೆ ಮತ್ತು ಮೊದಲು 2018 ಪರಿಚಯಿಸಲಾಯಿತು. ಮುಂದಿನ ಪ್ರಶ್ನೆ, ಸ್ವಚ್ಛ ವಾಯು ಸರ್ವೇಕ್ಷಣ್ SVS 2024 ಯಾವ ನಗರವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ? ಆಯ್ಕೆಗಳು: 1 ಜೈಪುರ, 2 ಸೂರತ್, 3 ವಾರಣಾಸಿ, 4 ಕೋಲ್ಕತ್ತಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಸೂರತ್. ಈ ಹಿಂದೆ 13ನೇ ಸ್ಥಾನದಲ್ಲಿದ್ದ ಸೂರತ್ ಭಾರತದಾದ್ಯಂತ 131 ನಗರಗಳಲ್ಲಿ ಸ್ವಚ್ಛ ವಾಯು ಸಮೀಕ್ಷೆ 2024 1ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಗರವು 200 ಅಂಕಗಳಿಗೆ 194 ಅಂಕ ಗಳಿಸಿದೆ ಮತ್ತು 2023-24 MP10 ಮಟ್ಟವನ್ನು 12.71% ಅಷ್ಟು ಕಡಿಮೆಯಾಗಿದೆ. ಮುಂದಿನ ಪ್ರಶ್ನೆ, ಸುಕನ್ಯಾ ಸಮೃದ್ಧಿ ಯೋಜನೆಯು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆಯ್ಕೆಗಳು: 1 2015, 2 2014, 3 2018, 4 2020. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 2015. ಸರ್ಕಾರವು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹೊಸ ನಿಯಮಗಳನ್ನು ಪರಿಚಯಿಸಿದೆ. ಇದು ಅಕ್ಟೋಬರ್ 2024 ಜಾರಿಗೆ ಬರುತ್ತದೆ.
2015ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಅಡಿಯಲ್ಲಿ ಈ ಯೋಜನೆ ಪ್ರಾರಂಭವಾಯಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮೊದಲ ಭಾರತ ಗಲ್ಫ್ ಸಹಕಾರ ಮಂಡಳಿ GCC ವಿದೇಶಾಂಗ ಮಂತ್ರಿಗಳ ಸಭೆ ಎಲ್ಲಿ ನಡೆಯಿತು? ಆಯ್ಕೆಗಳು: 1 ಅಬುಧಾಬಿ, 2 ದೋಹಾ, 3 ಮನಮಾ, 4 ರಿಯಾದ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ರಿಯಾದ್. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದ ಮೊದಲ ಭಾರತ್ ಗಲ್ಫ್ ಸಹಕಾರಿ ಮಂಡಳಿ GCC ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಿದ್ದರು. GCCಯು 6 ಅರೇಬಿಯನ್ ಪೆನಿನ್ಸುಲಾ ದೇಶಗಳ ರಾಜಕೀಯ ಮತ್ತು ಆರ್ಥಿಕ ಒಕ್ಕೂಟವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ವಿಷ್ಣುಪಾದ ದೇವಾಲಯ ಮತ್ತು ಮಹಾಬೋಧಿ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: 1 ಬಿಹಾರ, 2 ಜಾರ್ಖಂಡ್, 3 ಒಡಿಸ್ಸಾ, 4 ಹರಿಯಾಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಬಿಹಾರ. ಕೇಂದ್ರ ಬಜೆಟ್ 2024 ಹಾಗೂ 25 ಬಿಹಾರದ 2 ಪ್ರಮುಖ ದೇವಾಲಯಗಳಿಗೆ ಕಾರಿಡಾರ್ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಯೋಜಿಸಿದೆ. ಮುಂದಿನ ಪ್ರಶ್ನೆ, ಪೋಲ್ಟವಾ ನಗರವು ಯಾವ ದೇಶದಲ್ಲಿದೆ? ಆಯ್ಕೆಗಳು: 1 ಚೀನಾ, 2 ಉಕ್ರೇನ್, 3 ಜಪಾನ್, 4 ಇಸ್ರೇಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಉಕ್ರೇನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಉಕ್ರೇನ್ನ ಪೋಲ್ಟವಾ ನಗರದಲ್ಲಿ ರಷ್ಯಾದ ಕ್ಷಿಪಣಿ ದಾಳಿಯಲ್ಲಿ 51 ಜನರು ಸಾವನ್ನಪ್ಪಿದರು ಮತ್ತು 271 ಜನರು ಗಾಯಗೊಂಡರು. ಮುಂದಿನ ಪ್ರಶ್ನೆ, ಪಹಾರಿ ಕೋರ್ವಾ ಬುಡಕಟ್ಟು ಯಾವ ರಾಜ್ಯದ ನಿರ್ದಿಷ್ಟವಾದ ದುರ್ಬಲ ಬುಡಕಟ್ಟು ಗುಂಪು ಆಗಿದೆ? ಆಯ್ಕೆಗಳು: 1 ರಾಜಸ್ಥಾನ, 2 ಗುಜರಾತ್, 3 ಛತ್ತೀಸ್ಗಢ, 4 ಅಸ್ಸಾಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಛತ್ತೀಸ್ಗಢ. ಉತ್ತರ ಛತ್ತೀಸ್ಗಢದಲ್ಲಿ ಪಹಾಡಿ ಕೋರ್ವಾ ಸಮುದಾಯದ 54 ವಸಾಹತುಗಳನ್ನು ಪ್ರಧಾನಮಂತ್ರಿ ಜನ್ ಮನ್ ಯೋಜನೆ ಅಡಿ ರಸ್ತೆಗಳ ಮೂಲಕ ಸಂಪರ್ಕಿಸಲಾಗುತ್ತದೆ. ಪಹಾಡಿ ಕೋರ್ವಾ ಬುಡಕಟ್ಟು ಛತ್ತೀಸ್ಗಢದ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪು. ಅವರು ಛೋಟಾ ನಾಗ್ಪುರ್ ಪ್ರದೇಶದಿಂದ ಬಂದವರು ಮತ್ತು ಪ್ರಾಥಮಿಕವಾಗಿ ಛತ್ತೀಸ್ಗಢದ ಕೋರ್ಬಾ ಮತ್ತು ಜಶ್ಪುರ್ ಜಿಲ್ಲೆಗಳಲ್ಲಿ ಕಂಡುಬರುತ್ತಾರೆ. ಅವರ ಮಾತೃಭಾಷೆ ಕೋರ್ವಾ ಭಾಷೆಯಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 20ನೇ ಸಾಗರ ರಾಜ್ಯ ಅಭಿವೃದ್ಧಿ ಮಂಡಳಿ MSDC ಸಭೆಯನ್ನು ಎಲ್ಲಿ ನಡೆಸಲಾಯಿತು? ಆಯ್ಕೆಗಳು: 1 ಒಡಿಸ್ಸಾ, 2 ಗೋವಾ, 3 ಮಹಾರಾಷ್ಟ್ರ, 4 ಗುಜರಾತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಗೋವಾ. ಗೋವಾದಲ್ಲಿ ನಡೆದ 20ನೇ ಮ್ಯಾರಿಟೈಮ್ ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಭಾರತದ ಕಡಲ ವಲಯದ ಪ್ರಮುಖ ಫಲಿತಾಂಶಗಳೊಂದಿಗೆ ಮುಕ್ತಾಯಗೊಂಡಿದೆ. ಕೇಂದ್ರ ಸರ್ಕಾರ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ 80ಕ್ಕೂ ಹೆಚ್ಚು ನಿರ್ಣಾಯಕ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ. ಬಂದರು ಆಧುನೀಕರಣ, ಸಂಪರ್ಕ ಅನುಕರಣೆ, ಕಡಲ ಪ್ರವಾಸೋದ್ಯಮ, ಸಂಚರಣೆ, ಸುಸ್ಥಿರತೆ ಮತ್ತು ಬಂದರು ಭದ್ರತೆಯ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿದೆ. ತೊಂದರೆಗೀಡಾದ ಹಡಗುಗಳಿಗೆ ಆಶ್ರಯ ಸ್ಥಳಗಳನ್ನು ರಚಿಸುವುದು ಮತ್ತು ರೇಡಿಯೋ ಆಕ್ಟಿವ್ ಡಿಟೆಕ್ಷನ್ ಉಪಕರಣಗಳನ್ನು ಬಂದರುಗಳಲ್ಲಿ ಸ್ಥಾಪಿಸುವಂತಹ ಹೊಸ ಗುರಿಯನ್ನು ಪರಿಹರಿಸಲಾಗಿದೆ. ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಮುಗಿದಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.